ಅಲ್ಲಿ ನಿಂತ್ಕೊಳ್ಳೋಣ. ಒಂದು ನಿಮಿಷ ಇಲ್ಲ ಇಟ್ಕೊಳ್ಳಿ, ಈ ಕಡೆ ಇಟ್ಕೊಳ್ಳಿ. ಬನ್ನಿ ಬನ್ನಿ, ಆಯ್ತು ನಿಮ್ಮ ಕಾರಲ್ಲಿ ಎಲ್ಲಿಯವರೆಗೂ ಹೋರಾಟ, ರಾಜ್ಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ರಾಜ್ಯಕ್ಕಾಗಿ ಹೋರಾಟ. ವೈದ್ಯಕೀಯ ಶಿಕ್ಷಣ ಕಲಿಸುವಂತ ವಿದ್ಯಾರ್ಥಿಗಳನ್ನೇ ಮಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ. ವೈದ್ಯಕೀಯ ಕಲಿಸುವಂತ ಶಿಕ್ಷಣವಂತ ವಿದ್ಯಾರ್ಥಿಗಳನ್ನೇ ಮಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ. ವಿದ್ಯಾರ್ಥಿಗಳ ಬಾಳಲು ಚೆಲ್ಲಾಟ ಮಾಡುತ್ತಿರುವ ನರೇಂದ್ರ ಮೋದಿಗೆ ಹೇಳಿ. ವಿದ್ಯಾರ್ಥಿಗಳ ಬಾಳಲು ಚೆಲ್ಲಾಟ ಮಾಡುತ್ತಿರುವ ಅಮಿತ್ ಶಾಗೆ ಹೇಳಿ. ವಿದ್ಯಾರ್ಥಿಗಳ ಬಾಳಲ್ಲಿ ಆಡುತ್ತಿರುವ ರಾಮಚಂದ್ರ ಪ್ರಸಾದ್ ಹೇಳಿ ಧಿಕ್ಕಾರ. ಸರ್, ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು ಅಂತ ಕೇಳ್ಕೊತಿದ್ದೀವಿ. ಯಾಕಂದರೆ ನಾವು ಸ್ಟೂಡೆಂಟಾಗಿ ಓದ್ತಿದ್ದೀವಿ. ಅವ್ರ ಹತ್ರ ಪೇಪರ್ ಎಲ್ಲ ಲೀಕ್ ಮಾಡಿದರೆ ಎಲ್ಲ ಸ್ಟೂಡೆಂಟ್ಗೂ ಮೋಸ ಆಗುತ್ತೆ ಸರ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಚಿಕ್ಕಮಂಗ್ಳೂರಲ್ಲಿ ನಾವು ಹನುಮಂತಪ್ಪ ಸರ್ಕಲಿಂದ ಆಜಾದ್ ಪಾರ್ಕ್ವರೆಗೂ ನಾವು ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ವಿ. ಇದ್ರ ಉದ್ದೇಶ ಬಂದ್ಬಿಟ್ಟು ಏನು ಇದೇ ತಿಂಗಳು 3ನೇ ತಾರೀಕು ನಡೆದಂಥ ನೀಟ್ ಎಕ್ಸಾಮಲ್ಲಿ ಆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸುಮಾರು 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯಕ್ಕೆ ಹೊಣೆ ಯಾರು? ಯಾರು ಹೊಣೆ ಇರಬೇಕಲ್ಲ, ಯಾರು ಕಾರ್ಯಕರ್ತ ಇರಬೇಕಲ್ಲ. ಇದನ್ನು ಸೂಕ್ತ ತನಿಖೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ನಿಮಗೆ ದೇಶಾದ್ಯಂತ ಎಷ್ಟು ಜ್ವಾಲೆ ಎದ್ದಿದೆ ಅನ್ನೋದು ಈಗ ಆಲ್ರೆಡಿ ನೀವು ಈಗಿನ ಟ್ರೆಂಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದೇ ಕಾಕ್ರೋಚ್ ಅಂತೇಳಿ, ಐ ಆಮ್ ಕಾಕ್ರೋಚ್ ಅಂತೇಳಿ ಏನು ಈಗಿನ ಟ್ರೆಂಡ್ ನಡೀತಾ ಇದೆ. ನೀವು ನಿರುದ್ಯೋಗಿ ಯುವಕರನ್ನ ಕಾಕ್ರೋಚ್ ಅಂತೀರಾ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ಕ್ವಶನ್ ಕೇಳಕ್ಕೆ ಹೋದರೆ ನೀವು ದೇಶದ್ರೋಹಿಗಳಂತೀರಾ. ಅದೇ ಈಗ ದೇಶವ್ಯಾಪಿ ಈಗ ಹಬ್ಬಿರೋದು ನಿಮ್ಮ ವಿರುದ್ಧ. ನೀವು ಮಾಡ್ತಿರೋ ಅನ್ಯಾಯ ಅನಾಚಾರದ ವಿರುದ್ಧ ಈಗ ಎಲ್ಲ ಯುವ ಸಮೂಹ ಎಲ್ಲ ನಿಮ್ಮ ವಿರುದ್ಧ ದಂಗೆ ಎದ್ದಿದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಐ ಆಮ್ ಕಾಕ್ರೋಚ್ ಹೋಗಿ ಮೋದಿನ ಕಿತ್ತಾಕಿ ಸೆಂಟ್ರಲ್ ಗೌರ್ಮೆಂಟ್ನ ಕಿತ್ತೆಸಿರಿ ಅನ್ನೋ ಅಭಿಯಾನ ಖಂಡಿತವಾಗ್ಲೂ ಆಗುತ್ತೆ ಇಡೀ ದೇಶಾದ್ಯಂತ. ಇದು ನಿಮಗೆ ಮುನ್ನೆಚ್ಚರಿಕೆ ಅಂತ ಹೇಳ್ತಾ ಇದ್ದೀವಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.